ಕಾರ್ಯಕ್ರಮ ನಡೆಸಿದ್ರೆ ಸಿಎಂ ಏನಾದ್ರು ಬರ್ತಾರಾ? ಸಿ ಎಮ್ಮು ನಾಳೆ ಬರುವ ಅವಕಾಶ ಇದೆ. ಮೈಸೂರಿನಲ್ಲಿ ಒಂದೇ ಕಡೆ ಅಟೆಂಡ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇದೆ. ಇವತ್ತು ಬೆಳಗಾಂ ಕಡೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡಲಿಕ್ಕೆ ಹೋಗಿದ್ದಾರೆ. ನಾಳೆ ಬರ್ಬೋದು ಅಥವಾ ತುರ್ತು ಯಾವುದಾದ್ರು ಈ ಥರದ ಮಳೆ ಹಾನಿ ಪ್ರದೇಶ ಏನಾದ್ರು ಪ್ರಾಬ್ಲಮ್ ಆದರೆ ಮೈಸೂರಿಗೆ ಅಟೆಂಡ್ ಮಾಡ್ತಾರೆ. ಡಿ ಸಿ ಎಮ್ ಅವರು ಇವತ್ತು ಮದ್ದೂರು ಮತ್ತು ಮಂಡ್ಯ ಎರಡೂ ಅವ್ರ ನಾಯಕತ್ವದಲ್ಲಿ ಮಾಡ್ತೀವಿ. ಸಿ ಎಮ್ ಮಂಡ್ಯಕ್ಕೆ ಬರೋ ಚಾನ್ಸಸ್ ಇದೆ. 6 ಜನ ಮಂತ್ರಿಗಳು ಬಟ್ಟು 10 ಜನ ಮೇಲೆ ಮಂತ್ರಿಗಳು ಇಲ್ಲಿಗೆ ಬರ್ತಾರೆ. ಅಲ್ಲಿಗೂ ಇವತ್ತು ಬರ್ತಾರೆ. ಟೋಟಲಿ ಅಲ್ಲೂ ಒಂದು 7 ಜನ ಮಂತ್ರಿ ಇರ್ತಾರೆ, ಇಲ್ಲೂ ಒಂದು 10 ಜನ ಮಂತ್ರಿ ಇರ್ತಾರೆ. ಸರ್, ಅವರು ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ರಾಜೀನಾಮೆ ಪಾಪ ಅವರು ಹೊಟ್ಟೆನವ್ರು ಇನ್ನೇನು ಕೇಳಕ್ತದೆ. ಸರ್ಕಾರನೇ ಬೇಡ ಅಂತ ಅವ್ರು ಸರ್ಕಾರ ಬೇಕು ಅಂತ ಹೇಳೋರ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸರ್ಕಾರವೇ ಬೇಡ ರಚನೆ ಆದದ್ದು ಅವ್ರಂಗೆ ಅದೇನೋ ಹೇಳ್ತಾರಲ್ಲ ಎಂಥ ಶಿಶು ಆ ಥರ ಸರ್ಕಾರ ಅವ್ರದ್ದು. ನಮ್ಮದು ಒರಿಜಿನಲ್ 136 ಜನ ಆಶೀರ್ವಾದ ಮಾಡಿ ಸರ್ಕಾರ ರಚನೆ ಆಗಿರೋದು. ಇದನ್ನೇ ಸಹಿಸ್ಕೊಳ್ಳಲ್ಲ ಅಂದರೆ ಇನ್ನು ಎಂಥ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ, ಡೆಮಾಕ್ರಸಿಗೆ ಬೆಲೆ ಇಲ್ಲ. ಒಬ್ಬ ಕುಮಾರಸ್ವಾಮಿಯವರಾಗಲಿ, ಅಶೋಕ್ ಆಗಲಿ, ವಿಜೇಂದ್ರ ಆಗಲಿ, ಯಡಿಯೂರಪ್ಪನಾಗಲಿ ಅವರು ನಾಲಿಗೆ ಇಡ್ತಾ ಇಲ್ಲದಲೇ ಮಾತಾಡ್ತಾ ಇದ್ದಾರೆ. ಒಂದು ಸರ್ಕಾರವನ್ನು ತೆಗಿತೀವಿ ಅನ್ನೋದೇ ದೊಡ್ಡ ಅಪರಾಧ. ಅದ್ರ ಮೇಲೇ ಅವರ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಒಳಕಾಕ್ಬೋದು. ಡೆಮಾಕ್ರಸಿನ ಕಗ್ಗೊಲೆ ಅಸ್ಥಿರತೆ ಕಗ್ಗೊಲೆ ಮಾಡ್ತಕ್ಕಂಥದ್ದು ಇದು ಭಾಳ ಮುಖ್ಯವಾದಂಥ ಇದು. ಯಾವಾಗಲೂ ಅವರು ನಮ್ಮ ಆಪಾದನೆ ಮಾಡಲಿ, ಈ ಯಾವುದಾದ್ರು ವಿಚಾರಗಳನ್ನ ಸಬ್ಜೆಕ್ಟ್ಗಳನ್ನ ತಗೊಳ್ಳಿ, ಅದು ಅಲ್ಟಿಮೇಟ್ ಏನಾಗುತ್ತೆ ಅದೊಂದು ಕಡೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಈ ಸರ್ಕಾರ ಇರೋಕ್ಕೆ ಬಿಡಲ್ಲ, ಈ ಸರ್ಕಾರ ತೆಗಿತೀನಿ ಅಂದರೆ ಡೆಮಾಕ್ರಸಿ ಬಗ್ಗೆ ಇವ್ರಿಗೇನು ಗೌರವ ಇದೆ? ಇವರೆಲ್ಲ ದೇಶ ರಾಜ್ಯ ಆಡಳಿತ ಮಾಡಿದವರು, ಮುಖ್ಯಮಂತ್ರಿಗಳಾಗಿದ್ದವರು, ಇವಾಗ ಕೇಂದ್ರದ ಮಂತ್ರಿ ಆಗಿರೋರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದವರು, ಅಶೋಕ್ ಡೆಪ್ಟಿ ಸಿ ಎಮ್ ಆಗಿದ್ದರು. ಇವರು ಒಂದು ಸರ್ಕಾರ ತೆಗೆದುಬಿಡ್ತೀವಿ, ಸರ್ಕಾರ ಇರಬಾರ್ದು ಅಂದರೆ ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಏನು ಇವ್ರಿಗೆ ಅಂದರೆ ಇವರಿದ್ದಾಗ ಮಾತ್ರ ಸರ್ಕಾರ ಇರಬೇಕು, ಬೇರೆ ಯಾವ್ದಾರು ಸರ್ಕಾರ ಬಂದರೆ ಇರಬಾರ್ದು. ಈ ನಿಲುವಿಗೆ ಇವರಿಗೆ ಒಂದು ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ. ಸೊ ಯಡಿಯೂರಪ್ಪನವರು ಏನಾಗಿದ್ದರು, ಕುಮಾರಸ್ವಾಮಿಯವ್ರದ್ದು ಏನು ಕೇಸಿತ್ತು, ಅಶೋಕ್ ಅವ್ರದ್ದು ಏನು ಕೇಸಿತ್ತು, ಇವೆಲ್ಲ ಇದೆ ಇನ್ನೂ ಬೇಕಾದಷ್ಟು. ಆ ಕೇಸ್ಗಳನ್ನ ಇನ್ನೂ ತೀರ್ಮಾನವೇ ಆಗಿಲ್ಲ ಅವ್ರದ್ದು. ಅವ್ರು ಸಂಪೂರ್ಣ ಕ್ಲೀನ್ ಚಿಟ್ ತಗೊಂಬಂದಿದ್ದಾರ? ಇಲ್ಲ. ಅವರವೆಲ್ಲ ಹಗರಣಗಳಿದೆ. ನಮ್ಮದು ಹಗರಣ ಅಲ್ಲ, ನಮ್ಮದು ಯಾವುದೋ ಇಲ್ಲದೇ ಇರೋ ಇಶ್ಯೂ ತಗೊಂಡಿದ್ದಾರೆ. ಸಿದ್ದರಾಮಯ್ಯನವ್ರದ್ದು ನಾನು ಡೀಟೇಲ್ 2-3 ಸಲ ಹೇಳಿದ್ದೀನಿ. ಸಿದ್ದರಾಮಯ್ಯನವ್ರದ್ದು ಮೂಡಾದಲ್ಲಿ ಏನೂ ಸಬ್ಜೆಕ್ಟೇ ಅಲ್ಲ, ಅದು ಸಿದ್ದರಾಮಯ್ಯನವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಹಾಗಾದರೆ ಏನಾದರೂ ಸಿದ್ದರಾಮಯ್ಯನವ್ರದ್ದು ಅದು ಸೈಟ್ ಕೊಟ್ಟಿರೋದು ತಪ್ಪು ಅನ್ನೋ ಭಾವನೆ ಏನಾದರೂ ಕಾನೂನಲ್ಲಿ ಆದರೆ ಅದಕ್ಕೆ ಮೊದಲನೇ ಅರೆಸ್ಟ್ ಆಗಬೇಕಾಗಿದ್ದು ಆವತ್ತಿನ ಸರ್ಕಾರದ ಮೂಡಾ ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಅವರು ಜೈಲಿಗೆ ಹೋಗ್ಬೇಕಾಗತ್ತೆ, ಇವರಲ್ಲ. ಇವ್ರ ಮೇಲೆಲ್ಲ ಕೇಸ್ ದಾಖಲೆ ಆಗೋದು. ಫಸ್ಟು ಅವ್ರ ಮೇಲೆ ಕೇಸ್ ದಾಖಲೆ ಆಗಬೇಕಾಗುತ್ತೆ. ಅದರಿಂದ ಮಾತಾಡಬೇಕಾದ್ರೆ ಕುಮಾರಸ್ವಾಮಿ ಅವರು 106 ಎಕರೆ ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ರು. ಈ ಕುಮಾರಸ್ವಾಮಿ ಅವರು ಇವತ್ತು ದಾಖಲೆಗಳು ಬಿಡುಗಡೆ ಮಾಡೋಕೆ ಕೂಡ ಮುಂದಾಗ್ತಿದ್ದಾರೆ ಅನ್ನೋದು. ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಇದ್ದರೆ ಅವರೆಲ್ಲೂ ಯಾವುದು ಬಿಸ್ನೆಸ್ ಇಲ್ದಲೇ ಬಂದಿಲ್ಲ. ಅವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲೇ ಬಿಸ್ನೆಸ್ ಪ್ರಾರಂಭ ಮಾಡಿದವರು, ರಾಜಕಾರಣ ಜೊತೆಗೆ ಬಿಸ್ನೆಸ್ಸನ್ನು ಮಾಡ್ಕೊಂಬಂದಿರ್ತಕ್ಕಂಥವ್ರು. ಇವರು ಬಿಸ್ನೆಸ್ಸೇ ಇಲ್ದಲೇ ಇವತ್ತು ಇವ್ರ ಕುಟುಂಬದ ಆಸ್ತಿನ ಅವ್ರು ಕ್ವಶ್ಚನ್ ಮಾಡಿರ್ತಕ್ಕಂಥ. ಏರ್ಪೋರ್ಟ್ ರೋಡು, ನೆಲಮಂಗಲ ರೋಡು, ಕೆಂಗೇರಿ ರೋಡು, ಕನಕಪುರ ರೋಡ್ ಅಂತ ಏನು ಡಿ ಕೆ ಅವ್ರು ಹೇಳಿದ್ದಾರೆ, ಅದು ಇವ್ರದ್ದು ಯಾವುದೇ ಬಿಸ್ನೆಸ್ ಹಿನ್ನೆಲೆ ಇಲ್ದಲೇ ಆಗಿರ್ತಕ್ಕಂಥ ಗ್ರೋತ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಸೊ ಡಿ ಕೆ ಶಿವಕುಮಾರ್ ಅವ್ರದ್ದು ಚುನಾವಣೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲಿಂದನೂ ಅವ್ರ ಬಿಸ್ನೆಸ್ ಇದೆ, ಅವ್ರ ದಾಖಲೆಗಳಿದೆ. ಸೊ ಅದರಿಂದ ಅವ್ರು ಆ ಪ್ರಶ್ನೆ ಹೇಳಿದ್ದಾರೆ, ಇವರು ಈ ಪ್ರಶ್ನೆ ಹೇಳಿದ್ದಾರೆ. ಪ್ರಶ್ನೆ ಮಾಡಿದ್ರು ಸರ್, ದೊಡ್ಡಹಳ್ಳಿಲಿ ಎಲ್ಲರೂ ಹುಡ್ತಾ ಇವತ್ತು 100 ವರ್ಷದಲ್ಲಿ ಈ ದೇಶ ಕುಡಿಯೋಕ್ಕೆ ನೀರಿರಲಿಲ್ಲ. ಇವತ್ತು ಸಣ್ಣ ಹಳ್ಳಿಗೂ ಇವತ್ತು ಪೆಟ್ಟಿ ಅಂಗಡಿ ಇಟ್ಕೊಂಡ್ರು ಕಾರಲ್ಲಿ ಹೋಗ್ತಾರೆ. ಇದು ಗ್ಲೋಬಲೈಜೇಷನ್ ರೀ. ಎಲ್ಲರೂ ಫೋನ್ ಇಟ್ಕೊಂಡಿದ್ದೀವಿ. ನಾನು ಜೆಡ್ ಪಿ ಮೆಂಬರ್ ಇದ್ದಾಗ 10,000 ಬತ್ತಿತ್ತು, 8,000 ಬತ್ತಿತ್ತು ಫೋನ್ ಬಿಲ್ಲು. ಇವತ್ತು ಎಷ್ಟು ಬರ್ತದೆ ರೀ? 500 ರೂಪಾಯಿ ಬರುತ್ತೆ. ದೇಶ ಈ ಪ್ರಪಂಚದಲ್ಲಿ ಈ ಬದಲಾವಣೆನ ನಾವು ಅರ್ಥ ಮಾಡ್ಕೋಬೇಕು ಫಸ್ಟು. ಇವತ್ತು ನಾವು ಊರಿಗೆ ಹೋದರೆ, ನಾನು ಯಾವುದೋ ಒಂದು ಕಮದಳ್ಳಿಗೆ ಹೋಗಿದ್ದೆ, ಇಲ್ಲಿ ಮಧ್ಯಾಹ್ನ ಮಾರಿ ಹಬ್ಬಕ್ಕೆಲ್ಲ ವಾಪಸ್ ಬಂದುಬಿಟ್ಟೆ ನಾನು. ಉದ್ದಕ್ಕೂ 3 ಕಿಲೋಮೀಟ್ರ್ ರಸ್ತೆ ಇತ್ತು.
ಇವತ್ತು ಬೆಂಗಳೂರಿನಿಂದ ಬರ್ತಕ್ಕಂಥ ಪ್ರತಿಯೊಬ್ಬರು ಕಾರ್ನಲ್ಲಿದ್ದಾರೆ. ಮೊದಲು ಒಂದು ನಮ್ಮೂರಿನಲ್ಲಿ ನಾನೇ ಫಸ್ಟ್ ಬೈಕು ಬುಲೆಟ್ ತಗೊಂಡಿದ್ದನು. ಇವತ್ತು ನಮ್ಮೂರಲ್ಲಿ ಒಂದು 50 ಕಾರಿದೆ. ಅವತ್ತಿಗೂ ಇವತ್ತಿಗೂ ದೊಡ್ಡ ಇವ್ರು ಹೆಂಗಿದ್ರು, ದೇವೇಗೌಡರೆ ನನ್ನ ಜೊತೆಲಿ ಹಂಚ್ಕೊಂಡಿದ್ದ ದಿನಗಳನ್ನ ನೋಡಿದ್ದೀನಿ ನಾನು. ಸೊ ಎಲ್ಲರೂ 40 ವರ್ಷದಿಂದ 50 ವರ್ಷದಿಂದ ಸೊ ಎಲ್ಲರೂ ಆರ್ಥಿಕವಾದಂಥ ಪರಿಸ್ಥಿತಿ ಏನಿತ್ತು ಅಂತ ಗೊತ್ತಿದೆ. ಬತ್ತಾ ಇವತ್ತು ಆರ್ಥಿಕವಾಗಿ ಬೆಳವಣಿಗೆ ಆಗಿದೆ, ದೇಶ ಅಭಿವೃದ್ಧಿ ಆಗಿದೆ, ರಸ್ತೆ ಆಗಿದೆ, ಕುಡಿಯೋ ನೀರಾಗಿದೆ, ಈ ಥರದ್ದೆಲ್ಲ ಆಗಿದೆ. ಹಂಗೇ ಡಿ ಕೆ ಶಿವಕುಮಾರ್ ಸಹ ಅವತ್ತಿನ ಕಾಲದಲ್ಲಿ ಬಡ ಒಂದು ಹಂತದಲ್ಲಿದ್ದರು, ಇವತ್ತು ಸಂತೃಪ್ತಿಯಾಗಿದೆ. ಅವರು ಸಿನಿಮಾ ರಂಗದಲ್ಲಿ ಆದವ್ರು ಏನೇನಾಗಿದೆ ಗೊತ್ತಿಲ್ವ ಪಾಪ. ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಡಾಕ್ಟ್ರುಗಳು, ಪ್ರೊಡ್ಯೂಸರ್ಗಳು ಇವತ್ತು ಯಾವ ಪರಿಸ್ಥಿತಿಲಿದ್ದಾರೆ. ಸಿನಿಮಾ ರಂಗ ಆ ರೀತಿ ಎಲ್ಲರೂ ಆರ್ಥಿಕವಾಗಿ ಬಲಿಷ್ಠರಾಗಿದ್ದರೆ ಸಂತೃಪ್ತಿ ಇರೋದು. ಸಿನಿಮಾ ರಂಗದಲ್ಲಿ ಯಾರೋ ಬೆಳೆ ಎಣಿಸೋ ಒಂದು 4 ಜನ ಬಿಟ್ಟರೆ ಆರ್ಥಿಕವಾಗಿ ಇವತ್ತು ಅನೇಕರು ಸಮಸ್ಯೆನ ಎದುರಿಸ್ತಾರೆ. ಸಿನಿಮಾ ರಂಗ ಅಷ್ಟು ಸುಲಭ ಅಲ್ಲ. ಸಿನಿಮಾ ರಂಗದಿಂದ ಇವರು ದುಡ್ಡು ಮಾಡಿದರೆ ಅವತ್ತಿನ ಲೆಕ್ಕ ತೋರಿಸ್ಲಿ. ಅವತ್ತೇನು ತೋರಿಸಿದ್ದಾರೆ ಸಿನಿಮಾ ರಂಗ. ಇವರು MP ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಇವರು ಸಿನಿಮಾ ರಂಗದಲ್ಲಿದ್ದರು. ಅವತ್ತು ತೋರಿಸ್ಲಿ ಅವತ್ತೇನಿತ್ತು ಆಸ್ತಿ, ಅದಾದಮೇಲೆ ಏನಾಗಿದೆ ಆಸ್ತಿ ತೋರಿಸ್ಲಿ. ಅದರಿಂದ ನನ್ನ ಅನಿಸಿಕೆ ಈ ಕೆಸರೆಚ್ಚಾಡೋ ಅದನ್ನು ಬಿಡಬೇಕು ಡಿ ಕೆ ಕುಮಾರಸ್ವಾಮಿ ಅವರು. ನಾನು ಡಿ ಕೆ ಶಿವಕುಮಾರ್ ಅವರು ಮಾಡಲಿ ಅಂತ ಹೇಳಲ್ಲ. ಮೊದಲು ಮಾಡ್ತಾ ಇರೋರು HD ಕುಮಾರಸ್ವಾಮಿ ಅವರು ಕೌಂಟ್ರ್ ಮಾಡ್ತಾಯಿದ್ದಾರೆ. ಇದನ್ನು ಬಿಟ್ಟು ಇದನ್ನು ಸಮಾಜ ಜನನೂ ನೋಡ್ತಾವ್ರೆ. ನನಗೂ ಸಾಕಷ್ಟು ಜನ ಫೋನ್ ಮಾಡಿದ್ರು, ಇವರಿಬ್ಬರಿಗೂ ಯಾರೂ ಬುದ್ಧಿ ಹೇಳೋರಿಲ್ವ. ನಾನು ಹೇಳಿದೆ ಡಿ ಕೆ ಶಿವಕುಮಾರ್ದು ಏನು ತಪ್ಪಿದೆ, ಇವ್ರು ಕೆಣಕಿದಾಗ ಅವ್ರು ಉತ್ತರ ಹೇಳಬೇಕಾಗತ್ತೆ ಅಂತೇಳಿ. ಕುಮಾರಸ್ವಾಮಿ ಅವರು ಇದು ಬಿಟ್ಟು ಕೇಂದ್ರದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಒಬ್ಬ ಮಂತ್ರಿಯಾಗಿ ಹೋಗಿ ಮಂಡ್ಯ ಜಿಲ್ಲೆಯ ಒಬ್ಬ ಸಂಸದ ಕೇಂದ್ರದಲ್ಲಿ ಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡಲಿ, ನಾವು ಸಂತೋಷ ಪಡ್ತೀವಿ, ಹೆಮ್ಮೆ ಪಡ್ತೀವಿ. ಇವತ್ತು ಈ ಮಳೆ ಹಾನಿಯಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಬಂದು ವಿಸಿಟ್ ಮಾಡ್ತಾರಲ್ಲ, ವಿಸಿಟ್ ಮಾಡೋದ್ರಿಂದ ದೊಡ್ಡಸ್ಗೆ ಅಲ್ಲ, ಒಂದಷ್ಟು ಹಣ ರಿಲೀಸ್ ಮಾಡಿಸ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಮಳೆ ಹಾನಿ ಪ್ರದೇಶಕ್ಕೆ ಅತಿವೃಷ್ಟಿಗೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಒಂದು ರಿಪೋರ್ಟನ್ನು ಒಂದಷ್ಟು ಅಧಿಕಾರಿಗಳನ್ನ ತರಿಸಿ ಒಂದು ವಾರದಲ್ಲಿ ಮಾಹಿತಿ ತಗೊಂಡು ಒಂದಷ್ಟು ಹಣ ಬಿಡುಗಡೆ ಮಾಡಿಸ್ತೀವಿ. ಆವಾಗ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಜೋಶಿಯರಿಗೆ ಮತ್ತು ಇವ್ರಿಗೆ. ಇಬ್ಬರು ಕ್ಯಾಬಿನೆಟ್ ಇದ್ದಾರಲ್ಲ, ಸೋಮಣ್ಣ ಮತ್ತು ಶೋಭಾ ಅವರು ಮತ್ತು ಇನ್ನೊಬ್ರು ಯಾರೋ ಇದ್ದಾರಲ್ಲ, ನಿರ್ಮಲಾ ಸೀತಾರಾಮನ್ ಮತ್ತು ಜೋಶಿಯವರು ಮತ್ತು ಕುಮಾರಸ್ವಾಮಿಯವರು 3 ಜನ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ. ಇನ್ನಿಬ್ಬರು ಸೋಮಣ್ಣ ಮತ್ತು ಶೋಭಾ ಅವರು ಸ್ಟೇಟ್ ಮಂತ್ರಿ ಇದ್ದಾರೆ. ಇವರು 3 ಜನ ಕೂತು ಮಾತಾಡಿ ಒಂದು ಟೀಮ್ ಕಳಿಸಿ 2 ದಿವಸದೊಳಗಡೆ ರಿಪೋರ್ಟ್ ತೊಗೊಂಡು, ಅಥವಾ ನಾವು ರಾಜ್ಯ ಸರ್ಕಾರದಿಂದ ರಿಪೋರ್ಟ್ ತೊಗೊಂಡು ಒಂದಷ್ಟು ಈ ಬೆಳೆ ಹಾನಿ ಮತ್ತು ಈ ಕಟ್ಟಡ ಕುಸಿತಿರ್ತಕ್ಕಂಥದ್ದು, ರಸ್ತೆ ಹಾಳಾಗಿರ್ತಕ್ಕಂಥದ್ದು, ಇದಕ್ಕೆ ಒಂದಷ್ಟು ಹಣ ಬಿಡುಗಡೆ ಮಾಡಿಸಿದ್ರೆ ಆವಾಗ ನಾವು ಅಭಿನಂದನೆ. ಇವರು ಬಂದ್ಬಿಟ್ಟು ಈಗ ಮುಖ್ಯಮಂತ್ರಿಯವ್ರು ನೋಡಿದ್ರೆ ನಾಳೆ ಬೆಳಗ್ಗೆ ಹಣ ಕೊಡ್ಬೋದು ಅವರು ರಿಪೇರಿಗೆ, ಅವರಿಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಅವಕಾಶ ಇದೆ. ನಾನು ಹೋಗಿ KRSL ನೋಡಿದ್ರೆ ನಾನು ಒಬ್ಬ ಅಧಿಕಾರಿಗೆ ಹೇಳಿದ್ದು ಒಂದು ಸ್ವಲ್ಪ ತಕ್ಷಣ ಇಲಾಖೆನ ಕೆಲಸ ಮಾಡುವಂತ ಇರ್ಬೋದು. ಇವ್ರು ಯಾರಿಗೆ ಹೇಳ್ತಾರೆ? ನಮಗೆ ನೋಡಿ ಹಿಂಗಾಗಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಹೇಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಇವ್ರಿಗೆ ಅವಕಾಶ ಇರೋದು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ್ರು. ಅದನ್ನು ಬಿಟ್ಬಿಟ್ಟು ನಾನು ಹೋಗಿದ್ದೆ ಚಲುವರಾಯಸ್ವಾಮಿಗಿಂತ ಮೊದಲು KRSಗೆ ಹೋಗಿದ್ದೆ, ಅಲ್ಲಿ ಯಾವುದೋ ಹಾಸನದಲ್ಲಿ ರಾಜಣ್ಣಗಿಂತ ಮೊದಲು ನಾನು ಹೋಗಿದ್ದೆ, ಇದರಲ್ಲೆಲ್ಲ ಕ್ರೆಡಿಟ್ ಸಿಕ್ಕು. ಸರ್ ಈಗ ನೋಡ್ರಿ, ನಾನು ಏನು ಹೇಳ್ತೀನಿ ಅದನ್ನ ನೀವು ಆಗ್ತೀರಾ. ಅವರು ಅಧಿಕಾರಿಗಳು ಮುಂದಿನ ದಿನದಲ್ಲಿ ಆಗ್ತಕ್ಕಂಥ ಅನಾಹುತನ ರಾಜ್ಯದ ಪರವಾಗಿರಲಿಕ್ಕೆ ಅದನ್ನು ಮಾಡ್ಕೊಂಡಿದ್ದಾರೆ. ನಾನು ಹೇಳ್ಬಾರ್ದು ಹೇಳ್ತಾ ಇದ್ದೀನಿ. ರವಿಯವರು ನೆನೆ ಮಾತಾಡಿದ್ರು, ಬಾಬಣ್ಣವರು ಮಾತಾಡಿದ್ರು. ನೀರೀಗ ಆಲೇ 10ನೇ ತಿಂಗಳು ಬಿಟ್ಟಿದ್ದು ನಾವು ಜುಲೈ 10ಕ್ಕೆ, ಇವತ್ತು ಆಗಸ್ಟ್ 6. ನಿಲ್ಲಿಸಿಲ್ಲ ನೀರನ್ನ. ನಿಲ್ಲಿಸಿದ್ದೀವೇನಪ್ಪ? ನಿಲ್ಲಿಸಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಮ್ಮ ರೈತರು ಅರ್ಥ ಮಾಡ್ಕೋಬೇಕು. ನೀರು ಇಷ್ಟನ್ನೇ ಉಪಯೋಗಿಸ್ಕೋಬೇಕು ಅನ್ನೋದು ಇರುತ್ತೆ ಕೇಂದ್ರದಿಂದ ನಮ್ಮ ಇಲಾಖೆ. ನಾವು ಈಗ ಜಾಸ್ತಿನ ತೋರಿಸ್ಕೊಂಡ್ರೆ ಕೊನೆಯಲ್ಲಿ 2ನೇ ಬೆಳೆಗೆ ತೊಂದರೆ ಆಗುತ್ತೆ ಅಂತೇಳಿ ಅವ್ರು ಕಾನೂನು ಮಾಡಿದ್ದಾರೆ. ಯಾವ ನೀರನ್ನು ನಿಲ್ಲಿಸಲ್ಲ, ಸಂಪೂರ್ಣವಾಗಿ ನೀರಿರುತ್ತೆ, ಉದ್ದಕ್ಕೂ ಯಾವುದೂ ನಿಲ್ಲಿಸಲ್ಲ ನೀರನ್ನು. 2ನೇ ಬೆಳೆಗೆ ನೀರು ತೊಂದರೆ ಆಗಬಾರ್ದು, ನಮ್ಮಲ್ಲಿ ಹೆಚ್ಚಿಗೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿರ್ತಾರೆ. ದಯಮಾಡಿ ರೈತರಿಗೆ ಸಮಾಧಾನ ಹೇಳಿ. ನೀವು ರೈತರ ಏನಾದ್ರು ಒಂದು ಹೇಳಿದಾಗ 2 ಆಗೋದು ಬೇಡ. ನಾವು 2 ಮಾತಾಡಿ ನಮಗೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗೋದು ಬೇಡ. ಏನು ಆತಂಕ. ಅವ್ರಿಗೆ ಸಂಪೂರ್ಣವಾಗಿ ನಾಟಿ ಹಾಕಲಿಕ್ಕೆ ಯಾವ ತೊಂದರೆನೂ ಕೊಡಲ್ಲ. ಎಲ್ಲ ನಾಟಿ ಆದಮೇಲೆ ಅವಶ್ಯಕತೆ ಇರೋ ನೀರನ್ನು ಕೊಡ್ತೀವಿ. ನಮ್ಮ ಉದ್ದೇಶ ಇರೋದು 2ನೇ ಬೆಳೆ ಮತ್ತು ಕಬ್ಬನ್ನು
ಬೆಳಿಬೇಕು ಅನ್ನೋ ಆಸೆ ಇದೆ. ಅದಕ್ಕೋಸ್ಕರ ಕಾನೂನಿನಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದಾರೆ, ಯಾವುದೂ ತೊಂದರೆ ಇಲ್ಲ. ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಟಾಸ್ಕ್ ಕೊಟ್ಟಿಯಾರಂತಲ್ಲ ಸರ್ ಮೀಟಿಂಗ್ ಮಾಡಿ? ಹೌದು, ಇವೆಲ್ಲ ಸಮಸ್ಯೆಯನ್ನು ಸದೃಢವಾಗಿ ಎದುರಿಸಬೇಕು. ಮತ್ತು ಅವರು ಅಷ್ಟೊಂದು ಹಗರಣ ಇಟ್ಕೊಂಡಿರೋರ ಮಧ್ಯದಲ್ಲಿ ಏನೂ ಹಗರಣ ಇಲ್ದಲೆ, ವಿಚಾರಣೆ ಇಲ್ದಲೆ ಈ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ನೀವು ಎದೆಗುಂದದಲ್ಲೇ ಧೈರ್ಯವಾಗಿ ಮಾಡಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಸಚಿವರುಗಳು ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಚಿವರುಗಳು ಇದ್ರ ಮಧ್ಯದಲ್ಲಿ ಅವರ ಈ ಅಪಾದನೆಯನ್ನು ನಾವು ಸುಳ್ಳು ಮಾಡಬೇಕಾದ್ರೆ ಒಂದು ಕಡೆ ಅವರ ಹಗರಣಗಳನ್ನ ಬಯಲಿಗೆ ತರೋದು, ಇನ್ನೊಂದು ನಮ್ಮ ಪರ್ಫಾರ್ಮೆನ್ಸ್ನ ಇನ್ನೂ ಚೆನ್ನಾಗಿ ಮಾಡಿ ಅಂತ ತಪ್ಪು. ಸಚಿವರಿಗೆ ಕೊಡ್ತಾರೆ ಅನ್ನೋದು ಎಚ್ಚರಿಕೆ ನೋಡಪ್ಪ, ಜನರಲ್ ಆಗಿ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡಿ ಅನ್ನೋದು ತಪ್ಪು ಅಂತ ಹೇಳೋಕ್ಕಾಗತ್ತಾ ಬ್ರದರ್? ತಪ್ಪು ಅಂತ ಹೇಳೋಕ್ಕಾಗತ್ತೆ? ಸಣ್ಣ ಪುಟ್ಟ ಈಗ ಎಲ್ಲ 224 ಜನನೂ ಒಂದೇ ಥರ ಕೆಲಸ ಮಾಡೋಕ್ಕಾಗತ್ತಾ? ಎಲ್ಲ 34 ಜನನೂ ಒಂದೇ ಥರ ಕೆಲಸ ಮಾಡೋಕ್ಕಾಗತ್ತಾ? ಏನು ಆ ಥರದ ಪರ್ಟಿಕ್ಯುಲರ್ ಆಗಿ ಇಂಥವ್ರು ಭಾಳ ವೀಕ್ ಅಂತ ಏನು ಹೇಳಿಲ್ಲ, ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ. ಈಗ ಸದ್ಯಕ್ಕೆ ಯಾವುದು ನನಗೆ ಕಾಣ್ತಾ ಇಲ್ಲ, ಅದು ಪಕ್ಷದ ತೀರ್ಮಾನ. ಸದ್ಯಕ್ಕೆ ನನಗೆ ಗೊತ್ತಿದ್ದಂಗೆ ಯಾವುದೂ ಇಲ್ಲ. ಸಚಿನ್ ನಿಂತೇ ಬಿಟ್ಟಿದ್ದೀವಲ್ಲಪ್ಪ, ನಿಲ್ಲೋದೇನಿದೆ? ಈಗ ಅವ್ರದ್ದೇನೋ ತಪ್ಪಿದ್ರೆ ಭಯ ಪಡಬೇಕು. CM-ದಾಲಿ DCM-ದಾಲಿ ಯಾವ ತಪ್ಪು ಇಲ್ಲ. 34 ಜನ 136 ಜನ ಒಂದೇ ಟೀಮು. ಥ್ಯಾಂಕ್ ಯು ಸರ್, ನಮಸ್ಕಾರ. ಬನ್ನಿ.